ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಿಸಿಬೇಳೆ ಬಾತು ಸುಲಭವಾಗಿ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಸ್ನೇಹಿತರೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈ ಬಿಸಿಬೇಳೆ ಬಾತು ಯಾವ ಥರ ಮಾಡೋದು ನೋಡ್ಕೊಳ್ಳೋಣ. ಈ ಚಳಿಗಾಲದಲ್ಲಂತೂ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನಲಿಕ್ಕೆ. ಈಗ ಯಾವ ಥರ ಮಾಡೋದು ನೋಡ್ಕೊಳ್ಳೋಣ. ಇಲ್ಲಿ 1 ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. ನಾನು 2 ಕಪ್ ರೈಸ್ ತೊಗೊಂಡಿದ್ದೀನಿ. 2 ಕಪ್ ರೈಸ್ಗೆ 1 ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಒಂದು ಅರ್ಧ ಕಪ್ಪು ಹೆಚ್ಚಿಗೆ ಬೇಕಂದ್ರೆ ತೊಗರಿಬೇಳೆ ಸೇರಿಸ್ಕೋಬೋದು, 1.5 ಕಪ್ಪನ್ನು ಹಾಕ್ಕೋಬೋದು. ನಾನು ಇಲ್ಲಿ 2 ಕಪ್ಗೆ 1 ಕಪ್ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ರೈಸ್ ಚೆನ್ನಾಗಿ ತೊಳೆದು ಇಟ್ಕೊಳ್ರಿ ಸ್ನೇಹಿತರೆ, ರೈಸ್ ಮತ್ತು ತೊಗರಿಬೇಳೆ. ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಸ್ನೇಹಿತರೆ. ನಾನು ಅಕ್ಕಿ ಸಪ್ರೇಟು ಬೇಳೆ ಸಪ್ರೇಟ್ ತೊಳ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ 2 ಮಿಕ್ಸ್ ಮಾಡಿ ತೊಳ್ಕೊಬೋದು. ಯಾಕಂದರೆ ಅಕ್ಕಿನಲ್ಲಿ ಪೌಡರ್ ಕಲಿಸಿರ್ತೀವಲ್ಲ, ಹಾಗಾಗಿ 2-3 ಸತಿ ಚೆನ್ನಾಗಿ ತೊಳಿಬೇಕಾಗುತ್ತೆ. ಹಾಗಾಗಿ ನಾನು ಸಪ್ರೇಟ್ ತೊಳ್ಕೊಳ್ತಾ ಇದ್ದೀನಿ. ಅಕ್ಕಿನಲ್ಲಿ ಹುಳ ಬೀಳಬಾರ್ದಂತ ನಾವು ಪೌಡರ್ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ. ಈಗ ತೊಗರಿಬೇಳೆ ತೊಳ್ಕೊಳ್ತೀನಿ ಬೇರೆ. ನೀವು ಇದೇ ಥರ ತೊಳೆದು ಇಟ್ಕೊಳ್ರಿ. ತೊಗರಿಬೇಳೆನೂ 1-2 ಸತಿ ನೀಟಾಗಿ ತೊಳೆದು ಇಟ್ಕೊಳ್ಳೋಣ. ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಸ್ನೇಹಿತರೆ. ನಾವು ಮುಂಚೆ ಅಕ್ಕಿ ತೊಳೆದು ಇಟ್ಕೊಂಡಿದ್ವಲ್ಲ, ಇದನ್ನು ಕುಕ್ಕರಲ್ಲಿ ಸೇರಿಸ್ಕೊಳ್ಳೋಣ. ಮತ್ತು ತೊಗರಿಬೇಳೆನೂ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಾನು ಮುಂಚೆ ತೊಳೆದು ಇಟ್ಕೊಂಡಿದ್ನಲ್ಲ, ಚೆನ್ನಾಗಿ ನೆಂದು ಉಬ್ಕೊಂಡಿದೆ ತೊಗರಿಬೇಳೆನೂ. ನೀವು ಬೇಕಿದ್ರೆ ಒಂದು ಅರ್ಧ ಗಂಟೆ ಮುಂಚೆನೂ ತೊಳೆದು ಇಟ್ಕೋಬೋದು ಅಕ್ಕಿ ಬೇಳೆ. ಇಲ್ಲ ಟೈಮ್ ಇಲ್ಲ ಅಂದರೆ ಆವಾಗಲೂ ತೊಳೆದು ಹಾಕ್ಕೋಬೋದು. ಇಲ್ಲಿ 1 ಕಪ್ಪು ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ, ಕಟ್ ಮಾಡಿರೋದು. ಮತ್ತು ಇಲ್ಲಿ 1 ಕಪ್ಪಷ್ಟು ಕ್ಯಾರೆಟ್ ಮತ್ತು 1 ಕಪ್ಪಷ್ಟು ಬೀನ್ಸ್ ಹಾಕ್ಕೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ರಿ. ಕ್ಯಾರೆಟ್, ಬೀನ್ಸು ಮತ್ತು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ, ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋ ಸ್ನೇಹಿತರೆ. ಮತ್ತು ಇಲ್ಲಿ 1 ಕಪ್ಪಷ್ಟು ನಾನು ಸ್ವೀಟ್ ಕಾರ್ನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ ಸ್ನೇಹಿತರೆ, ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಇಲ್ಲ. ನನ್ನ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತೇಳಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು 4-5 ಸ್ಪೂನ್, ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಕಾಳು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಕಪ್ಪಷ್ಟು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ದಪ್ಪ ಮೆಣಸಿನಕಾಯಿ ಸ್ನೇಹಿತರೆ, ಕ್ಯಾಪ್ಸಿಕಮ್ ಇದ್ದರೆ ಹಾಕ್ಕೊಳ್ರಿ, ಇಲ್ಲಾಂದ್ರೆ ಇಲ್ಲ, ಇದನ್ನು ಆಪ್ಷನಲ್. ಮತ್ತು ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಕಪ್ಪು ಟೊಮೊಟೊ ಸೇರಿಸ್ಕೊಂಡಿದ್ದೀನಿ. ನೀವು ಸ್ವಲ್ಪ ಹುಳಿ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪನೂ ಸೇರಿಸ್ಕೋಬೋದು. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ನಾನಿಲ್ಲಿ ಕಲ್ಲುಪ್ಪು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಬಿಸಿಬೇಳೆ ಬಾತ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಪೂರ್ತಿ 1 ಪ್ಯಾಕೆಟ್ ಹಾಕ್ಕೊಳ್ರಿ, ಇದು 10 ರೂಪಾಯಿ ಪ್ಯಾಕೆಟ್ ಸ್ನೇಹಿತರೆ. ಮತ್ತು ನಾವು ಒಗ್ಗರಣೆ ಹಾಕುವಾಗೂ ಹಾಕ್ಕೋಬೇಕು, ಹಂಗಾಗಿ ಪೂರ್ತಿ 1 ಪ್ಯಾಕೆಟ್ ಹಾಕ್ಕೊಂಬಿಡಿ. ಈಗ ನೀರು ನೀವು ಅಳತೆ ಮಾಡಿ ಹಾಕ್ಕೊಳ್ರಿ ಸ್ನೇಹಿತರೆ. ನಾವು ಇಲ್ಲಿ ತೊಗರಿಬೇಳೆ ಮತ್ತು ಅಕ್ಕಿ ತೊಗೊಂಡಿದ್ವಲ್ಲ, ಅದಕ್ಕೆ 1 ಕಪ್ಪು ಆಗಿ ಅದಕ್ಕೆ 3 ಅಳತೆ ಪ್ರಕಾರ ತೊಗೊಳ್ರಿ. 3 ಕಪ್ ಸೇರಿಸಿದ್ನಲ್ಲ, 3 ಕಪ್ಪಿಗೆ ಒಂದು 9 ಕಪ್ಪಷ್ಟು ಅಥವಾ 1 ಕಪ್ ಎಷ್ಟು 10 ಕಪ್ಪಷ್ಟು ನೀರು ಸೇರಿಸ್ಕೊಳ್ರಿ ನೀವು. ಆದಮೇಲೆ ಬೇಕಿದ್ರೆ ಮತ್ತೆ ನೀವು ನೀರು ಬೇಕಂದರೆ ಬಿಸಿ ನೀರು ಕಾಯಿಸಿನೂ ಮಿಕ್ಸ್ ಮಾಡ್ಕೋಬೋದು. ನಿಮಗೆ ಸ್ವಲ್ಪ ಜಾಸ್ತಿ ನೀರು ಥರ ಬೇಕು, ಭಾಳ ಗಟ್ಟಿ ಆಗಿದೆ ಅಂದರೆ, ಯಾಕಂದರೆ ಕುಕ್ಕರ್ ತುಂಬಿ ತುಳ್ಕೊತ್ತಲ್ಲ, ಹಾಗಾಗಿ ಕರೆಕ್ಟ್ ಅಳತೆ ಪ್ರಕಾರ 1 ಕಪ್ಪಿಗೆ 3 ಕಪ್ಪು ಪ್ರಕಾರ ಸೇರಿಸ್ಕೊಳ್ರಿ. 1 ಕಪ್ ಬೇಳೆ ಇದ್ದರೆ ಅಥವಾ 1 ಕಪ್ ಅಕ್ಕಿ ಇದ್ದರೆ 3 ಕಪ್ಪು. ಇಲ್ಲಿ ನಾನು ಒಂದು 10 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಆದಮೇಲೆ ಒಂದು ವೇಳೆ ಕಡಿಮೆ ಅಂದರೆ ಮತ್ತೆ ಸೇರಿಸ್ಕೊಳ್ಳೋಣ. ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಉಳಿಸಿದ್ದೆ, ಅದನ್ನು ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಬಿಸಿಬೇಳೆ ಬಾತ್ ಪೌಡರ್ ನೀವು ಹೆಚ್ಚಿಗೆ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ನಿಮಗೆ ಖಾರ ಇನ್ನೂ ಸ್ವಲ್ಪ ನಮಗೆ ಜಾಸ್ತಿ ಬೇಕಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿನೂ ಸೇರಿಸ್ಕೋಬೋದು. ನೀವು 1-2 ವಿಜಲ್ ಕೂಗಿಸ್ಕೊಳ್ರಿ ಸ್ನೇಹಿತರೆ. ಸ್ಟವ್ ಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ರಿ. ಈಗ ಸ್ಟವ್ ಮೇಲೆ ಇಟ್ಕೊಳ್ತೀನಿ. 2 ವಿಜಲ್ ಆದರೆ ಸಾಕು. ಈಗ 2 ವಿಜಲ್ ಆದ ನಂತರ ಸ್ವಲ್ಪ ಬಿಟ್ಟು ತಣ್ಣಗಾದ ನಂತರ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟಿದೆ, ಸ್ವಲ್ಪ ಗಟ್ಟಿನೇ ಅನಿಸ್ತಾ ಇದೆ.
ಹೆಚ್ಚಿಗೆನೂ ಹಾಕ್ಕೋಬೋದು. ಒಂದು ವೇಳೆ ಪಾತ್ರೆಯಲ್ಲಿ ಮಾಡೋ ಥರ ಇದ್ದರೆ ಹೆಚ್ಚಿಗೆ ಸೇರಿಸ್ಕೋಬೋದು, ಯಾಕಂದರೆ ಕುಕ್ಕರೆಲ್ಲ ಇಳಿಸೋದಿಲ್ಲ. ಹಾಗಾಗಿ ನೀವು ಈ ಟೈಮ್ನಲ್ಲಿ ಸ್ವಲ್ಪ ಬಿಸಿ ನೀರು ಕಾಯಿಸಿನೂ ಸೇರಿಸ್ಕೋಬೋದು ಇದರಲ್ಲಿ. ಈಗ ನಾನು ಸ್ವಲ್ಪ ನೀರು ಕಾಯಿಸ್ಲಿಕ್ಕೆ ಇಟ್ಕೊಳ್ತೀನಿ, ನೀರು ಕಾಯಿಸಿ ಸೇರಿಸ್ಕೊಳ್ತೀನಿ, ಯಾಕಂದರೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಈಗ ನಾನು ಬಿಸಿನೀರು ಕಾಯಿಸಿರೋದು ಸೇರಿಸ್ಕೊಳ್ತೀನಿ ಸ್ನೇಹಿತರೆ. ಈ ಬಿಸಿ ನೀರು ಕಾಯಿಸಿರೋದು ಹಾಕ್ಕೊಂಡು ಒಂದು ಕುದಿ ಬರೋ ಥರ ಕುದಿಸ್ಕೊಳ್ಳೋಣ. ಯಾಕಂದರೆ ನಾನು ಜಾಸ್ತಿ ಕ್ವಾಂಟಿಟಿ ಹಾಕಿದ್ದೀನಲ್ಲ, ಕುಕ್ಕರ್ ಫುಲ್ಲು ತುಂಬುತ್ತೆ ಅಂತೇಳಿ ನಾನು ನೀರು ಕರೆಕ್ಟಾಗಿ ಇಟ್ಕೊಂಡಿದ್ದೆ. ಈಗ ಲಾಸ್ಟಲ್ಲಿ ನೀವು ಸೇರಿಸ್ಕೋಬೋದು. ಸ್ವಲ್ಪ ಕ್ವಾಂಟಿಟಿ ಇದ್ದರೆ ನೀವು ಒಂದು ಕಪ್ಪಿಗೆ ಒಂದು 4ರಿಂದ 5 ಕಪ್ಪು ನೀರು ಸೇರಿಸ್ಬೇಕಾಗುತ್ತೆ ನಿಮಗೆ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಇರಬೇಕು ಸ್ನೇಹಿತರೆ. ಈ ಕ್ವಾಂಟಿಟಿ ಬರೋ ಥರನೇ ನೀವು ನೋಡ್ಕೊಳ್ರಿ. ಮತ್ತು ಹುಣಸೆಹಣ್ಣು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ನೇಹಿತರೆ. ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಟಿರೋದು ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ನೀರು ಸೇರಿಸಿದ ನಂತರ ಸ್ವಲ್ಪ ಒಂದು ಕುದಿ ಬರೋವರೆಗೆ ನಾವು ಕುದಿಸ್ಕೋಬೇಕು. ಅದು ಕುದೀತಾ ಇರಲಿ, ಅಷ್ಟರಲ್ಲೇ ನಾನು ಪಕ್ಕದಲ್ಲಿ ಇನ್ನೊಂದು ಕಡಾಯಿನಲ್ಲಿ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಕಾಯಿಸ್ಲಿಕ್ಕೆ ಇಡ್ತೀನಿ ಸ್ನೇಹಿತರೆ. ಕಡಾಯಿನಲ್ಲಿ ಒಂದು ಅರ್ಧ ಕಪ್ಪು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 2 ಒಣ ಮೆಣಸಿನಕಾಯಿ ಮುರಿದಿರೋದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೀವು ಹಿಂಗು ಆಪ್ಷನಲ್ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ರಿ, ಇಲ್ಲಾಂದ್ರೆ ಇಲ್ಲ. ಹಾಕೋದ್ರೇ ನಮಗೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಇದು ಸ್ವಲ್ಪ 1-2 ಚಿಟಿಕೆ ಅಷ್ಟು ಹಾಕ್ಕೊಳ್ರಿ. ಇಲ್ಲಿ ಒಂದು ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಹೋಳಷ್ಟು. ಚೆನ್ನಾಗಿರುತ್ತಂತ ಉದ್ದುದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಒಗ್ಗರಣೆಗೆ ಹಾಕಲಿಕ್ಕೆ ಚೆನ್ನಾಗಿರುತ್ತೆ ಲಾಸ್ಟಿಗೆ ಅಂತೇಳಿ. ಇದು ಸ್ವಲ್ಪ ಫ್ರೈ ಆದರೆ ಸಾಕು. ಈಗ ಮತ್ತೆ ಇನ್ನೊಂದು ಪ್ಯಾಕೆಟು ಬಿಸಿಬೇಳೆಬಾತ್ ಪೌಡರ್ ಹಾಕ್ಕೊಳ್ಳೋಣ. 10 ರೂಪಾಯಿ ಪ್ಯಾಕೆಟ್ ಸ್ನೇಹಿತರೆ. ನಾನು 2 ಪ್ಯಾಕೆಟ್ ಸೇರಿಸ್ಕೊಂಡಿದ್ದೀನಿ. ಈ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಜಾಸ್ತಿನೂ ಹಾಕ್ಕೋಬೋದು ನೀವು. ಒಂದು 4 ಸ್ಪೂನ್ ಅಷ್ಟು ಹಾಕ್ಕೊಳ್ರಿ, ಸ್ಪೂನ್ ಪ್ರಕಾರ ಅಂದರೆ. ಈಗ ಬಿಸಿಬೇಳೆ ಬಾತ್ಗೆ ಒಗ್ಗರಣೆ ರೆಡಿ ಆಗಿದೆ. ಈಗ ಸ್ಟವ್ ಬಂದ್ ಮಾಡ್ಕೊಂಬಿಡೋಣ. ಈಗ ನಾವು ಮುಂಚೆ ಕುದಿಸಿ ಇಟ್ಕೊಂಡಿದ್ವಲ್ಲ ಸ್ನೇಹಿತರೆ ಬಿಸಿಬೇಳೆ ಬಾತ್, ಅದರಲ್ಲಿ ಒಗ್ಗರಣೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಭಾಳ ಬೇಗನೆ ರೆಡಿ ಮಾಡ್ಕೋಬೋದು ಸ್ನೇಹಿತರೆ. ನೀವೆಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡ್ರೆ ಪಟಾಪಟ್ ಅಂತೇಳಿ ಕುಕ್ಕರ್ನಲ್ಲಿ ಕುದಿಸ್ಕೊಂಡು ನಾವು ಒಗ್ಗರಣೆ ಸೇರಿಸ್ಕೋಬೋದು ಸ್ನೇಹಿತರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಎಲ್ಲ. ಸ್ವಲ್ಪ ಕೊತ್ತಂಬರಿ ಹಾಕೋಣ ಲಾಸ್ಟಲ್ಲಿ. ನೋಡಿದ್ರಲ್ಲ ಸ್ನೇಹಿತರೆ, ಬಿಸಿಬೇಳೆಬಾತ್ ಯಾವ ಥರ ಮಾಡೋದು, ಎಷ್ಟು ಸುಲಭವಾಗಿ ನಾವು ಮಾಡ್ಕೋಬೋದು. ಈ ಥರ ಈ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ತಿನ್ಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮಕ್ಕಳು ಕೂಡ ಭಾಳ ಇಷ್ಟಪಟ್ಟು ತಿಂತಾರೆ ಇದನ್ನು. ಈಗ ರೆಡಿ ಆಗಿದೆ, ಒಂದು ಪ್ಲೇಟ್ಗೆ ಹಾಕೋಣ. ಈಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈಗ ಅದಕ್ಕೆ ಇರಬೇಕು ನೋಡಿ. ಈ ಬಿಸಿಬೇಳೆಬಾತ್ ಹಾಗೇನೂ ತಿನ್ಬೋದು ಸ್ನೇಹಿತರೆ. ಈ ಥರ ಖಾರ ಬೂಂದಿ ಹಾಕ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನನ್ನ ಹತ್ರ ಇದೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇದ್ದರೆ ಈ ಥರ ಮಾಡಿ ಹಾಕ್ಕೋಬೋದು ಸ್ನೇಹಿತರೆ. ನೋಡಿದ್ರಲ್ಲ ಯಾವ ಥರ ಮಾಡೋದಂತ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.